ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಪೈಸಾ ಬಜಾರ್ ಆ್ಯಪ್ ಇಂದ ನೀವು ಯಾವ ರೀತಿಯಾಗಿ ಇನ್ಸ್ಟಂಟ್ ಆಗಿ ಅಪ್ ಟು 10 ಲಕ್ಷ ರೂಪಾಯಿವರೆಗೆ ಸಾಲ ತಗೊಬಹುದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಪೈಸಾ ಬಜಾರ್ ಅಪ್ಲಿಕೇಶನ್ ಇವಾಗ ಸ್ಯಾಲರಿಡ್ ಪರ್ಸನ್ಸ್ ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಅವರಿಗೆ ತಕ್ಷಣ 10 ಲಕ್ಷ ರೂಪಾಯಿವರೆಗೆ ಸಾಲ ಪ್ರೊವೈಡ್ ಮಾಡ್ತಾ ಇದೆ. ಸೊ ಇಲ್ಲಿ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ದರೆ ಡಿಜಿಟಲ್ ಆಗಿ ನೀವು ಅಪ್ಲೈ ಮಾಡಿಕೊಂಡು 5 ನಿಮಿಷದಲ್ಲೇ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಡಿಸ್ಪೋಸ್ ಮಾಡಿ ಕೂಡ ತಗೊಬೋದಾಗಿದೆ. ಸೊ ಪೈಸಾ ಬಜಾರ್ ಆ್ಯಪ್ ಅಲ್ಲಿ ಯಾವ ರೀತಿಯಾಗಿ ನೀವು ಲೋನ್ ತಗೋಬಹುದು, ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಏನಾದರೂ ತುಂಬಾ ಕಷ್ಟ ಇದೆ ಅಂತಂದ್ರೆ, ಮನೆಯಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇದೆ, ನಮಗೆ ವೆಡ್ಡಿಂಗ್ ಮಾಡಲಿಕ್ಕೆ ದುಡ್ಡು ಬೇಕಿತ್ತು, ಟ್ರಾವೆಲ್ ಮಾಡಲಿಕ್ಕೆ ದುಡ್ಡು ಬೇಕಿತ್ತು, ಹಾಗೆ ಹಲವಾರು ಪರ್ಪಸ್ ಅನ್ನೋದು ನಿಮ್ದು ಇದ್ದೇ ಇರುತ್ತೆ. ಸೊ ಎಲ್ರಿಗೂ ಕೂಡ ಇವಾಗ ಸಾಲ ಅನ್ನೋದು ತುಂಬಾ ಅವಶ್ಯಕ ಆಗ್ಬಿಟ್ಟಿದೆ. ಸೊ ಈಗ ಯಾವ ರೀತಿಯಾಗಿ ಪೈಸಾ ಬಜಾರ್ ಅಲ್ಲಿ ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನೋಡಿ, ಪೈಸಾ ಬಜಾರ್ ಅಪ್ಲಿಕೇಶನ್ ಅಲ್ಲಿ ಆಲ್ರೆಡಿ ಇಲ್ಲಿ ಬ್ಯಾಂಕ್ಸ್ಗಳು ಮತ್ತೆ ಫೈನಾನ್ಷಿಯಲ್ ಕಂಪನೀಸ್ಗಳು ಲಿಸ್ಟೆಡ್ ಇರ್ತವೆ. ನೀವು ಜಸ್ಟ್ ಹೋಗ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳೋದಿರುತ್ತೆ. ಅದಾದ ನಂತರ ನಿಮ್ಮ ಒಂದು ಎಲಿಜಿಬಿಲಿಟಿ ಅಕಾರ್ಡಿಂಗ್, ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅಕಾರ್ಡಿಂಗ್ ನಿಮಗೆ ಇನ್ಸ್ಟಂಟ್ ಆಗಿ ಇಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡಿ ಕೊಡ್ತಾ ಇದ್ದಾರೆ. ನೋಡಿ, ಇಂಟ್ರೆಸ್ಟ್ ರೇಟ್ ಕೂಡ ಇಲ್ಲಿ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ ಪೈಸಾ ಬಜಾರ್ನೇ ಇಲ್ಲಿ ಡಿಸೈಡ್ ಮಾಡಿಬಿಟ್ಟು ಹಾಕಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ ಲೋನ್ ಅನ್ನು. ಓಕೆನಾ? ಸೊ ಎಷ್ಟು ನಿಮಗೆ ಲೋನ್ ಸಿಗುತ್ತೆ ಇದೆಲ್ಲನೂ ಪೈಸಾ ಬಜಾರ್ನೇ ಡಿಸೈಡ್ ಮಾಡುತ್ತೆ ಅಂಡ್ ಕಂಪನಿ ಡಿಸೈಡ್ ಮಾಡುತ್ತೆ. ಓಕೆನಾ? ಇವ್ರದ್ದು ಪಾರ್ಟ್ನರ್ಸ್ ಕಂಪನಿಗಳು ಆಲ್ರೆಡಿ ಇದಾವೆ ಅಂಡ್ 60ಕ್ಕೂ ಹೆಚ್ಚು ಇಲ್ಲಿ ಪಾರ್ಟ್ನರ್ಸ್ ಕಂಪನೀಸ್ ಇವ್ರದ್ದು ಇದೆ ಗೈಸ್. ಓಕೆನಾ? ಸೊ ಮೊದಲಾಗಿ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರಿಡೈರೆಕ್ಟ್ ಆಗ್ತೀರಾ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಮೊದಲಾಗಿ ನೀವು ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕಾಗಿರುತ್ತೆ. ಸೊ ಸೈನ್ ಇನ್ ವಿತ್ ಗೂಗಲ್ ಅಂತ ಬರುತ್ತೆ. ನೀವು ಗೂಗಲ್ ಇಂದ ಕೂಡ ಸೈನ್ ಇನ್ ಮಾಡ್ಕೋಬಹುದು, ಅಥವಾ ಇಲ್ಲಿ ಮೊಬೈಲ್ ನಂಬರ್ ಇದೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಸೈನ್ ಇನ್ ವಿತ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಮೊದಲಾಗಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡ್ಕೊಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ OTP ಅನ್ನೋದು ಬರುತ್ತೆ. ಆ ಒಂದು OTP ನ ಎಂಟರ್ ಮಾಡ್ಕೊಂಡು ಇಲ್ಲಿ ನೀವು ಸೈನ್ ಇನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಸೈನ್ ಇನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ. ನಾನು ನಿಮಗೆ ಮೊದಲು ರೆಕಮೆಂಡ್ ಏನ್ ಮಾಡೋದು ಅಂತಂದ್ರೆ, ನೀವು ಮೊದಲೇದಾಗಿ ನಿಮ್ಮ ಒಂದು ಸಿಬಿಲ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಸಿಬಿಲ್ ಚೆಕ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಳ್ಳಿ. ಏಕೆ ಅಂತಂದ್ರೆ ನಿಮ್ಮ ಸಿಬಿಲ್ ಇಲ್ಲಿ ಕಡಿಮೆ ಇತ್ತು ಅಂತಂದ್ರೆ ಇಲ್ಲಿ ಲೋನ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರು ಕೂಡ ಇಲ್ಲಿ ನಿಮ್ಮ ಒಂದು ಸಿಬಿಲ್ ಚೆನ್ನಾಗಿ ಇಲ್ಲ ಅಂತಂದ್ರೆ ನಿಮಗೆ ಲೋನ್ ಸಿಗಲ್ಲ. ನಿಮ್ದು ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಮಾತ್ರ ಇಲ್ಲಿ ಲೋನ್ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ಸಿಬಿಲ್ ಚೆಕ್ ಮಾಡ್ಲಿಕ್ಕೆ ಇಲ್ಲಿ ಮೇಲ್ಗಡೆನೆ ಬರುತ್ತೆ, ಅಥವಾ ಇಲ್ಲಿ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಕ್ರೆಡಿಟ್ ಹೆಲ್ತ್ ರಿಪೋರ್ಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಚೆಕ್ ಮಾಡ್ಕೋಬಹುದು, ಅಥವಾ ಇಲ್ಲಿ ಕೆಳಗಡೆ ಕ್ರೆಡಿಟ್ ಸ್ಕೋರ್ ಅಂತ ಇರುತ್ತೆ. ಓಕೆನಾ? ಸೊ ಇಲ್ಲಿ ಕ್ರೆಡಿಟ್ ಸ್ಕೋರ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಜಸ್ಟ್ ಏನಿಲ್ಲ, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ, ನಂತರ ನಿಮ್ಮ ನೇಮ್ ಎಲ್ಲ ಕೇಳುತ್ತೆ, ಅದನ್ನ ಕೊಟ್ಬಿಟ್ಟು ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡ್ತಾ ಇರಬಹುದು ಕ್ರೆಡಿಟ್ ಪ್ರೊಡಕ್ಟ್ಸ್ ಅಂತ ಇದೆ. ಇಲ್ಲಿ ಪರ್ಸನಲ್ ಲೋನ್ ಅಂತ ಇರುತ್ತೆ. ಓಕೆನಾ? ಸೊ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಕೋಬಹುದು. ಅಂಡ್ ಅದಲ್ಲದೆ ಇಲ್ಲಿ ಮೈಕ್ರೋ ಲೋನ್ಸ್ ಕೂಡ ಕೊಡ್ತಾ ಇದ್ದಾರೆ. 50,000 ರೂಪಾಯಿವರೆಗೆ ಮೈಕ್ರೋ ಲೋನ್ಸ್ ಕೂಡ ನೀವು ತಗೋಬಹುದು. ಸೊ ಬಿಸ್ನೆಸ್ ಲೋನ್ಸ್ ಕೂಡ ನಿಮಗೆ ಇಲ್ಲಿ ಪ್ರೊವೈಡ್ ಅನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ನೀವು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೋಬಹುದು ಪರ್ಸನಲ್ ಲೋನ್ ಬ್ಯಾಂಕ್ ಅಕೌಂಟ್ಗೆ. ಅಂಡ್ ಬೇರೆ ನಿಮ್ದು ಎಲ್ಲಾದ್ರೂ ನಡೀತಾ ಇತ್ತು ನಿಮ್ದು ಪರ್ಸನಲ್ ಲೋನ್ ಅಂತಂದ್ರೆ ಇಲ್ಲಿ ಪೈಸಾ ಬಜಾರ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೀವು ಹೋಮ್ ಲೋನ್ಸ್ ಕೊಡ್ತಾ ಇದ್ರೆ ಹೋಮ್ ಲೋನ್ಸ್ ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆನಾ? ಸೊ ಇವಾಗ ನಾವು ಪರ್ಸನಲ್ ಲೋನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಲ್ಲ, ಸೊ ಇಲ್ಲಿ ಪರ್ಸನಲ್ ಲೋನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಬೇಕು. ಓಕೆನಾ? ಕ್ಲಿಕ್ ಮಾಡಿದ ತಕ್ಷಣ ಮೊದಲೇದಾಗಿ ನಿಮ್ಮ ಒಂದು ನೀವು ಸ್ಯಾಲರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ. ಸೊ ಅದನ್ನ ನೀವು ಹಾಕಬೇಕು. ಮೊದಲೇದಾಗಿ ವೇಟ್ ಮಾಡ್ಕೊಳ್ಳಿ, ಇದು ಡೌನ್ಲೋಡ್ ಆಗುತ್ತೆ. ಸೊ ಅಪ್ಲಿಕೇಶನ್ ಅನ್ನೋದು ಸೊ ಜಸ್ಟ್ ವೇಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ವೇಟ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಓಪನ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಬರುತ್ತೆ. ಮೊದಲಾಗಿ ನೀವು ಸ್ಯಾಲರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಬಿಸ್ನೆಸ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಅಂತ ಕೇಳ್ತದೆ. ನೀವು ಇಲ್ಲಿ ಸ್ಯಾಲರಿಡ್ ಇರ್ತೀರಾ ಹಲವಾರು ಜನ. ಓಕೆನಾ? ಸೊ ಇಲ್ಲಿ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಯುವರ್ ಆನ್ಯುವಲ್ ಇನ್ಕಮ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಆನ್ಯುವಲ್ ಇನ್ಕಮ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. 3 ಲಕ್ಷ ಇದೆನಾ ಅಥವಾ 3 ರಿಂದ 4 ಲಕ್ಷ ಇದೆನಾ, 4 ರಿಂದ 5 ಲಕ್ಷ ಎಷ್ಟಿದೆ ನೋಡಿ ಅಷ್ಟು ನೀವು ಇಲ್ಲಿ ಕರೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನ್ಯುವಲ್ ಇನ್ಕಮ್ ಗೈಸ್. ಓಕೆನಾ? ಇಯರ್ಲಿ ಇನ್ಕಮ್ ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಇವಾಗ ಸ್ಯಾಲರಿ ಬ್ಯಾಂಕ್ ಅಕೌಂಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳ್ತಾ ಇದೆ. ನಿಮ್ಮ ಒಂದು ಸ್ಯಾಲರಿ ಬ್ಯಾಂಕ್ ಅಕೌಂಟ್ ಇದೆನಾ, ಸೊ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಿಮ್ದು ಯಾವ್ದಿದೆ ನೋಡಿ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಇವಾಗ ಕಂಪನಿ ನೇಮ್ ಅನ್ನ ಕೇಳ್ತಾ ಇದೆ. ನಿಮ್ಮ ಒಂದು ಕಂಪನಿ ನೇಮ್ ಅನ್ನ ಇಲ್ಲಿ ಹಾಕಬೇಕು. ಲೆಟ್ ಸಪೋಸ್ ಇವಾಗ ನಿಮ್ದು ಟಾಟಾ ಕಂಪನಿ ಅನ್ಕೊಳ್ಳಿ. ಸೊ ಟಾಟಾ ಅಂತ ಹಾಕಿ ನಿಮ್ದು ಯಾವ್ದಿದೆ ನೋಡಿ ಗೈಸ್ ಆ ಒಂದು ಕಂಪನಿಯನ್ನ ನೀವು ಇಲ್ಲಿ ಹಾಕೊಳ್ಳಿ. ಓಕೆ? ಸೊ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೆಸಿಡೆನ್ಸ್ ಸಿಟಿ ಕೇಳ್ತಾ ಇದೆ. ಯಾವ ಒಂದು ಸಿಟಿನಲ್ಲಿ ನೀವು ಇದ್ದೀರಾ. ಓಕೆನಾ? ನಿಮ್ಮ ಒಂದು ಸಿಟಿ ಇಲ್ಲಿ ಇಲ್ಲ ಅಂತಂದ್ರೆ ವ್ಯೂ ಆಲ್ ಸಿಟೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಲೆಟ್ ಸಪೋಸ್ ಇವಾಗ ನಿಮ್ದು ದಾವಣಗೆರೆ ಅನ್ಕೊಳ್ಳಿ. ಸೊ ಇಲ್ಲಿ ದಾವಣಗೆರೆ ಅಂತ ಸರ್ಚ್ ಮಾಡ್ಕೊಂಡು ಹಾಕೊಳ್ಳಿ. ಓಕೆನಾ? ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೆಸಿಡೆನ್ಸ್ ಟೈಪ್ ಕೇಳ್ತಾ ಇದೆ. ನೀವು ಓನ್ಡ್ ಮನೆಯಲ್ಲಿ ಇದ್ದೀರಾ ಅಥವಾ ಪೇರೆಂಟ್ಸ್ ಜೊತೆಗೆ ಇದ್ದೀರಾ ಅಥವಾ ರೆಂಟೆಡ್ ವಿತ್ ಫ್ಯಾಮಿಲಿ ಜೊತೆಗೆ ಇದ್ದೀರಾ. ನಂತರ ಇಲ್ಲಿ ಪೇಯಿಂಗ್ ಗೆಸ್ಟ್ ಅಥವಾ ಹಾಸ್ಟೆಲ್ ಅಲ್ಲಿ ಇದ್ದೀರಾ ಅಥವಾ ಇಲ್ಲಿ ಕಂಪನಿ ಏನಾದರೂ ಪ್ರೊವೈಡ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆನಾ? ಸೊ ರೆಂಟೆಡ್ ವಿತ್ ಫ್ಯಾಮಿಲಿ ನನ್ನ ಕೇಸಲ್ಲಿ ಇದೆ, ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ನಂತರ ಇವಾಗ ನೀವು ಎಷ್ಟು ಪರ್ಸ್ನಲ್ ಲೋನ್ನ ಡಿಸೈರ್ ಮಾಡ್ತಾ ಇದ್ದೀರಾ ಅಂದರೆ ಎಷ್ಟು ಪರ್ಸ್ನಲ್ ಲೋನ್ ನಿಮಗೆ ಬೇಕು ಅಂತ ಕೇಳ್ತದೆ. ಸೊ ನಾ ಇಲ್ಲಿ 3-5 ಲಕ್ಷ ರೂಪಾಯಿ ನಾನು ಸೆಲೆಕ್ಟ್ ಮಾಡ್ಕೋಬೋದು, 5-7 ಲಕ್ಷ, 7-10 ಲಕ್ಷ, 10 ಲಕ್ಷ ಪ್ಲಸ್ ಕೂಡ ನಾನು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನನಗೆ 10 ಲಕ್ಷ ಬೇಕು ಅಲ್ವಾ, ಸೊ 10 ಲಕ್ಷ ಪ್ಲಸ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಪ್ಲೀಸ್ ವೇಟ್ ಅಂತ ಬರುತ್ತೆ, ಸ್ವಲ್ಪ ಹೊತ್ತು ನೀವು ವೇಟ್ ಮಾಡ್ಕೊಡಿ. ಆ್ಯಂಡ್ ನಿಮಗೆ ಒಂದು ಆಫರ್ ಅನ್ನೋದು ಬಂತು, ನೋಡ್ತಾ ಇರ್ಬೋದು ಇಲ್ಲಿ SMFG ಕೊಡ್ತಾ ಇದೆ, ನಂತರ ಆಕ್ಸಿಸ್ ಬ್ಯಾಂಕ್ ಇಲ್ಲಿ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಗ್ಗೆ ಮಾತಾಡೋದಾದರೆ 21% ಇಲ್ಲಿ ಇಂಟ್ರೆಸ್ಟ್ ರೇಟ್ ಮೇಲೆ ಇದು ಕೊಡ್ತಾ ಇದೆ SMFG ಅನ್ನೋದು. ಆ್ಯಂಡ್ ನಂತರ ಇಲ್ಲಿ 32,464 ರೂಪಾಯಿ ಇಲ್ಲಿ EMI ಆಗುತ್ತೆ ಪ್ರತಿ ಮಂತು. 40 ಲಕ್ಷ ರೂಪಾಯಿವರೆಗೂ ನಾನು ಇಲ್ಲಿ ಎಲಿಜಿಬಲ್ ಆಗಿದ್ದೀನಿ ಲೋನ್ ಅನ್ನೋದು. ಆ್ಯಂಡ್ 12 ಲಕ್ಷ ರೂಪಾಯಿ ನಾನು ರಿಕ್ವೆಸ್ಟನ್ನು ಮಾಡಿದ್ದೆ. ಆ್ಯಂಡ್ 5 ವರ್ಷಕ್ಕೆ ಇಲ್ಲಿ ಟೆನ್ಯೂರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ನನಗೆ ಆಕ್ಸಿಸ್ ಬ್ಯಾಂಕ್ ಕೊಡ್ತಾ ಇದೆ. ಆಕ್ಸಿಸ್ ಬ್ಯಾಂಕಲ್ಲಿ 14.25% ಅಲ್ಲಿ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಇಲ್ಲಿ 28,077 ರೂಪಾಯಿ ಇಲ್ಲಿ EMI ಆಗುತ್ತೆ. ಆ್ಯಂಡ್ ಫೇರ್ ಅಂತ ಹೇಳ್ಬಿಟ್ಟು ಇದು ಕೊಡ್ತಾ ಇದೆ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವುದು ನಿಮಗೆ ಬೇಕು ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಸೊ ಇಲ್ಲಿ ಕಾಣ್ತಾ ಇದಲ್ವಾ SMFG ಕೂಡ ಇದೆ, ನಂತರ ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಇದೆ. ಸೊ ನಾನು ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಜೊತೆಗೆ ಹೋಗ್ತಾ ಇದ್ದೀನಿ. ಸೊ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಆಕ್ಸಿಸ್ ಬ್ಯಾಂಕ್ ಅಂತ. ಓಕೆನಾ, ಸೊ ಇಲ್ಲಿ 12 ಲಕ್ಷ ರೂಪಾಯಿ ಮೇಲೆ ನನಗೆ ಲೋನ್ ಸಿಗ್ತಾ ಇದೆ. ಸೊ ಪ್ಲೀಸ್ ವೇಟ್ ಅಂತ ಬರುತ್ತೆ. ಇವಾಗ ನೀವು ಒಂದು ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ, ಇವಾಗ ಕಂಪ್ಲೀಟ್ ಮಾಡ್ಕೊಬೇಕು ಈ ಒಂದು ಅಪ್ಲಿಕೇಶನ್. ಓಕೆನಾ, ಸೊ ಇಲ್ಲಿ ತೋರಿಸ್ತಾ ಇದೆ, ವೇಟ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಸೊ ಇಲ್ಲಿ ಇವಾಗ ನೋಡ್ತಾ ಇರ್ಬೋದು 12 ಲಕ್ಷ ರೂಪಾಯಿ ಲೋನ್ ಅಮೌಂಟ್ ನನಗೆ ಸಿಗ್ತಾ ಇದೆ. ಆ್ಯಂಡ್ 5 ವರ್ಷಕ್ಕೆ 28,077 ರೂಪಾಯಿ ಇಲ್ಲಿ EMI ಆಗುತ್ತೆ. 14.25% ಇಲ್ಲಿ ಇಂಟ್ರೆಸ್ಟ್ ಆಗುತ್ತೆ. 18,000 ಇಲ್ಲಿ ಪ್ರೊಸೆಸಿಂಗ್ ಫೀಸು 12 ಲಕ್ಷಕ್ಕೆ. ನಂತರ ಇಲ್ಲಿ 1 ಮಂತಿಂದ 12 ಮಂತ್ವರೆಗೂ ಇಲ್ಲಿ ಪೆನಾಲ್ಟಿ ಆಗುತ್ತೆ. ಸೊ 5%ಇಂದ ನಂತರ ಇಲ್ಲಿ 13 ಮಂತಿಂದ 24 ಮಂತ್ ಒಳಗೆ ನೀವು ಇಲ್ಲಿ ಪ್ರೀಪೇಮೆಂಟ್ ಪೆನಾಲ್ಟಿ ಅಂದರೆ ಪ್ರೀಪೇಮೆಂಟ್ ಮಾಡ್ಕೊತೀರಾ ಅಂತಂದರೆ 4%. ಸೊ ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಎಷ್ಟು ನೀವು ಪ್ರೀಪೇಮೆಂಟ್ ಮಾಡ್ಕೊತೀರಾ ಅಷ್ಟು ಇಲ್ಲಿ ಚಾರ್ಜಸ್ ಅನ್ನೋದು ಪೆನಾಲ್ಟಿ ಅನ್ನೋದು ಇರುತ್ತೆ. ಓಕೆನಾ, ಇವಾಗ ಪರ್ಸನಲ್ ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ. ಮೊದಲದಾಗಿ ಫಸ್ಟ್ ನೇಮನ್ನು ಕೊಡಿ, ನಂತರ ಮಿಡಲ್ ನೇಮ್ ಕೊಡಿ, ನಂತರ ಲಾಸ್ಟ್ ನೇಮ್ ಕೊಡಿ. ನೋಡಿ, ಇದು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿದೆ ಅದರ ಅಕಾರ್ಡಿಂಗ್ ಇಲ್ಲಿ ಇರಬೇಕಾಗಿರುತ್ತೆ. ಓಕೆನಾ, ನಂತರ ಇಲ್ಲಿ ಸ್ಟೇಟ್ ಕೇಳುತ್ತೆ, ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆಲ್ರೆಡಿ, ಅದು ತೊಗೊಂಡಿರುತ್ತೆ. ಓಕೆನಾ, ಅಡ್ರೆಸ್ ಲೈನ್ ಕೊಡಿ. ಅದಾದ ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಅಡ್ರೆಸ್ ಕೊಡಿ. ನಂತರ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಎಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬಿಟ್ಟು, ಓಕೆನಾ, ನಿಮ್ದು ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಇತ್ತು ಅಂತಾರೆ ಎಸ್ ಅಂತ ಹಾಕಿ, ಇಲ್ಲ ಅಂತಾರೆ ನೋ ಅಂತ ಹಾಕ್ಬಿಟ್ಟು ಈ ಒಂದು ಚೆಕ್ ಏನಿದೆ ಚೆಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಓಕೆನಾ, ಸೊ ಅವರು ನಿಮಗೆ ನೆಕ್ಸ್ಟ್ ಕಾಲ್ ಮಾಡ್ತಾರೆ, ಆಕ್ಸಿಸ್ ಬ್ಯಾಂಕಿಂದ ನಿಮಗೆ ಕಾಲ್ ಬರುತ್ತೆ. ಅದಾದ ನಂತರ ನಿಮಗೆ ಎಲ್ಲ ಡೀಟೇಲ್ಸ್ ಕೇಳ್ತಾರೆ, ಎಲ್ಲ KYC ವೆರಿಫೈ ಮಾಡ್ಕೊತಾರೆ. ಅದಾದ ನಂತರ ನೀವು ಇನ್ಸ್ಟೆಂಟ್ ಆಗಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಎಲ್ಲ ಆಟೋ ಡೆಬಿಟ್ ಎಲ್ಲ ಸೆಟಪ್ ಮಾಡಿಕೊಂಡು ಆ ಲೋನ್ ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡಿಕೊಂಡು. ಓಕೆನಾ, ಸೊ ಇಷ್ಟು ಪ್ರಾಸೆಸ್ ಇರುತ್ತೆ. ಇಷ್ಟು ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಲೋನ್ನ ತೊಗೊಬೋದು ಅಪ್ ಟು 10 ಲಕ್ಷ ರೂಪಾಯಿವರೆಗೆ. ಸೊ ನಿಮ್ಮ ಒಂದು ಕಣ್ಮುಂದೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ 12 ಲಕ್ಷ ರೂಪಾಯಿ ಲೋನ್ ಇಲ್ಲಿ ನನಗೆ ಆಕ್ಸಿಸ್ ಬ್ಯಾಂಕ್ ಇಲ್ಲಿ ನನಗೆ ಆಫರನ್ನು ಮಾಡ್ತಾ ಇದೆ. ಓಕೆನಾ, ಸೊ ಇನ್ಸ್ಟೆಂಟಾಗಿ ನಾವು ಈ ಒಂದು ಲೋನ್ನ ತೊಗೊಬೋದು, ಪರ್ಸ್ನಲ್ ಲೋನ್ನ. ಓಕೆನಾ, ಸೊ ಇಷ್ಟಿರುತ್ತೆ ಈ ಒಂದು ಪೈಸಾ ಬಜಾರ್ ಅಪ್ಲಿಕೇಶನ್ ಬಗ್ಗೆ. ಸೊ ಪೈಸಾ ಬಜಾರಲ್ಲಿ ತಕ್ಷಣ ಸಾಲ ಸಿಗುತ್ತೆ ಅಪ್ ಟು 10 ಲಕ್ಷ ರೂಪಾಯಿವರೆಗೆ. ನಿಮಗೆ ತಕ್ಷಣ ಸಾಲ ಬೇಕಿತ್ತು ಅಂತಾರೆ ಅಪ್ಲೈ ಮಾಡಿಕೊಂಡು ತಕ್ಷಣ ಲೋನ್ನ ತೊಗೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು ಗೈಸ್. ಓಕೆನಾ, ಸೊ ಇಲ್ಲಿ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ ನನಗೆ ಫುಲ್ ಪ್ರಾಸೆಸ್ಸು, ಯಾಕೆಂದರೆ ನನಗೆ ಈ ಒಂದು ಲೋನ್ನ ಅಗತ್ಯ ಇಲ್ಲ. ಓಕೆನಾ, ಸೊ ಯಾಗೈಸ್ ಇದಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಬಾಯ್.